ದೋಸ್ತ ನಂಗೆ ಈ ಬೈಕ್ ಭಾಳ ಜಾಸ್ತಿ ಇಷ್ಟ ಆಗೈತ್ಲಿ. ಆದ್ರೆ ಯಾಕೋ ಶೋರೂಮ್ದವ್ರು ನನ್ನ ಜೊತೆ ಸ್ಕ್ಯಾಮ್ ಮಾಡತ್ತಾರ ಅನ್ಸತಿ. ಈ ಕೊಟೇಶನ್ ತಗೊಳ್ಳಿ ಏನಾರ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ಯಾರ ನೋಡು. ಏನ್ಲೇ ಇದು ಶೋರೂಮ್ದವ್ರು ನಿನ್ನ ಜೊತೆ ಕರೆ ಅಂದ್ರೂ ಸ್ಕ್ಯಾಮ್ ಮಾಡತ್ತಾರಲ್ಲ. ಇದ್ರೊಳಗೆ ಭಾಳಷ್ಟು ಎಕ್ಸ್ಟ್ರಾ ಅಡಿಷನಲ್ ಚಾರ್ಜಸ್ ಹಾಕ್ಯಾರ. ಅವ್ನು ನೀ ಕಟ್ಟೋದನ್ನ ಅವಶ್ಯಕತೆ ಇಲ್ಲ. ಯಾವ ಚಾರ್ಜಸ್ಲೇ? ಫಸ್ಟ್ ಬೈಕ್ ಲಾಜಿಸ್ಟಿಕ್ ಚಾರ್ಜಸ್, ಇದನ್ನ ಹ್ಯಾಂಡ್ಲಿಂಗ್ ಚಾರ್ಜಸ್ನು ಅಂತಾರೆ. ಇದು ಆಲ್ರೆಡಿ ಎಕ್ಸ್ ಶೋರೂಮ್ ಪ್ರೈಸ್ನಾಗ ಇನ್ಕ್ಲೂಡೆಡ್ ಇರ್ತೈತಿ. ಸೊ ಸಪ್ರೇಟಾಗಿ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಎಕ್ಸ್ ಶೋರೂಮ್ ಪ್ರೈಸ್ನಾಗ ಇನ್ಕ್ಲೂಡೆಡ್ ಇರಲಿಲ್ಲ ಅಂತಂದ್ರೆ ನೀವು ಸಪ್ರೇಟಾಗಿ ಪೇ ಮಾಡಬೇಕಾಗ್ತೈತಿ. ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ ಈ ಚಾರ್ಜಸ್ನ ಪೂರಾ ತೆಗೆದ ಬಿಡ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಸರಿ, ಹಂಗಾದ್ರೆ ನಾ ಈಗ ಹೋಗಿ ಮಾತಾಡ್ತೀನಿ ಅವ್ರ ಜೊತೆಗೆ. ಸೆಕೆಂಡ್, ಇನ್ಸಿಡೆಂಟಲ್ ಚಾರ್ಜಸ್ ಅಂದ್ರೆ ಬೈಕ್ ಡೆಲಿವರಿ ಆಗೋ ತನಕ ಏನೆಲ್ಲ ಚಾರ್ಜಸ್ ಇರ್ತಾವಲ್ಲ ಅದನ್ನ ಇದ್ರೊಳಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಎಂತಾವಂತಂದ್ರೆ ಕ್ಲೀನಿಂಗ್ ಚಾರ್ಜಸ್, ಮತ್ತು ಬೈಕ್ ಡೆಲಿವರಿಗಿಂತ ಮುಂಚೆ ಪೆಟ್ರೋಲ್ ಹಾಕಿರ್ತಾರಲ್ಲ ಪೆಟ್ರೋಲ್ ಚಾರ್ಜಸ್, ಮತ್ತು ನಂಬರ್ ಪ್ಲೇಟ್ ಫಿಟ್ ಮಾಡೋ ಚಾರ್ಜಸ್, ಇವನ್ನೆಲ್ಲ ಇನ್ಸಿಡೆಂಟಲ್ ಚಾರ್ಜಸ್ ಒಳಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇತ್ತಂತಂದ್ರೆ ಇವರು 100% ಇನ್ಸಿಡೆಂಟಲ್ ಚಾರ್ಜಸ್ನ ತೆಗೆದುಬಿಡ್ತಾರೆ. ನೆಕ್ಸ್ಟ್ PDI ಚಾರ್ಜಸ್ ಅಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್. ಇದು ಆಲ್ರೆಡಿ ಎಕ್ಸ್ ಶೋರೂಮ್ ಪ್ರೈಸ್ನಾಗ ಇನ್ಕ್ಲೂಡೆಡ್ ಇರ್ತೈತಿ. ಸೊ ಸೆಪ್ರೇಟಾಗಿ ಪೇ ಮಾಡೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಜೋರು ಮಾಡಿ ಕೇಳಿದ್ರೆ ಈ ಚಾರ್ಜಸ್ನ ತೆಗೆದ ಬಿಡ್ತಾರೆ. ಅದಾದ್ಮೇಲೆ ಬರ್ತೈತಿ RSA ಅಂದ್ರೆ ರೋಡ್ ಸೈಡ್ ಅಸಿಸ್ಟೆನ್ಸ್. ಇದು ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸ್ ಪಾಲಿಸಿ ಒಳಗೂ ಇನ್ಕ್ಲೂಡೆಡ್ ಇರ್ತೈತಿ. ಸೊ ಎರಡೆರಡು ಸತಿ ಪೇ ಮಾಡೋದು ಅವಶ್ಯಕತೆನೇ ಇಲ್ಲ. ಈ ಕೊಟೇಶನ್ದಾಗಿಂದ ಬೈಕ್ ಲಾಜಿಸ್ಟಿಕ್ ಚಾರ್ಜಸ್, ಇನ್ಸಿಡೆಂಟಲ್ ಚಾರ್ಜಸ್, PDI ಚಾರ್ಜಸ್ ಮತ್ತು RSA ಚಾರ್ಜಸ್ ಇವನ್ನೆಲ್ಲ ತೆಗೆದು ಹೊಸ ಕೊಟೇಶನ್ ಕೊಡಕ್ಕೆ ಹೇಳಿ. ಸರಿಲೇ, ಈಗ ಡೀಲರ್ ಜೊತೆ ಮಾತಾಡಿ ಹೊಸ ಕೊಟೇಶನ್ ಇಸ್ಕೊಳ್ತೀನಿ. ನೀ ಇದ್ದಿದ್ದಕ್ಕೆ ಇಷ್ಟೆಲ್ಲ ಅಮೌಂಟ್ ಸೇವ್ ಆತಿಲ್ಲ ಅಂತಂದ್ರೆ ನನ್ನ ಮಂಗ್ಯಾನ ಮಾಡ್ತಿದ್ರು ಅವರು. ಈ ಇನ್ಫಾರ್ಮೇಷನ್ ನನ್ನ ಫ್ರೆಂಡ್ಸ್ ಒಳಗೆ ಯಾರ್ಯಾರು ಹೊಸ ಬೈಕ್ ತೊಗೊಳೋರು ಅದಾರ ಅವ್ರಿಗೆ ಎಲ್ಲರಿಗೂ ಶೇರ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಒಳಗೂ ಯಾರು ಹೊಸ ಬೈಕ್ ತೊಗೊಳೋರಿದ್ರೆ ಈ ರೀಲ್ನ ಶೇರ್ ಮಾಡಿರಿ. ಆದ್ರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿನಗೆ ಹೆಂಗೆ ಗೊತ್ತಾಯ್ತು? ಹೆಂಗಂತಂದ್ರೆ ಬಿ ನಾಯಕ್ ಅದಾನಲ್ಲ, ಅವ್ನು ಫಾಲೋ ಮಾಡಿದ್ರೆ ಎಲ್ಲ ಗೊತ್ತಾಗ್ತೈತಿ.